हेलो एंड वेलकम टू चन्नापटना शिराज यूट्यूब चैनल। और मेरे साथ हैं बेंगलुरु अखबार के अशफाक अहमद सिद्दीकी। जैसा कि आप देख रहे हैं यहाँ एक बहुत बड़ी भीड़ का माहौल है, एक ईद का माहौल है। जैसा कि आप लोग देख रहे हैं कि कांग्रेस के उम्मीदवार सीपी योगेश्वर यहाँ पर जीतते हुए नजर आ रहे हैं। कुल 15 से 16 राउंड्स चल चुके हैं, अभी तक सीपी योगेश्वर की लीड है और भी नतायज आने बाकी हैं, क्योंकि 20वीं राउंड कंप्लीट होने के बाद ही सीपी योगेश्वर जीतने के अमकान हैं। आइए देखते हैं बेंगलुरु अखबार में और चन्नापटना शिराज यूट्यूब चैनल पर यहाँ पर जीत का माहौल किस तरह होएगा और कौन यहाँ पर जीत कर जाएगा। आज मुसलमान पूरे हमें ये कोको कुमार स्वामी के बेटे निखिल कुमार स्वामी को पंचर डालले ಮಂಡ್ಯದಲ್ಲಿ ಮುಟ್ಟಿ ಕಳಿಸಿದ್ರು, ರಾಮನಗರದಲ್ಲಿ ರಾಮ ಅಂತ ಕಳಿಸಿದ್ರು, ಚನ್ನಪಟ್ಟಣದಲ್ಲಿ ಚೆನ್ನಾಗಿ ಮಾಡಿ ಕಳಿಸಿದ್ರು। बोलो डीके शिव कुमार की, बोलो बीजेपी जमीर अहमद की, बोलो इकबाल हुसैन की। बीजेट 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 इकबाल हुसैन की। ये जितनी भी आज बरबराहट है, खुशी है, हमें सबसे पहले हमारे रामनगर के किंग इकबाल हुसैन की, इकबाल हुसैन की, इकबाल हुसैन की। इकबाल हुसैन ने रामनगर के अंदर बड़ा पंचर पहले निखिल कुमार स्वामी को डाले, फिर माइनॉरिटी की उस्तवारी लेको चन्नपट्टा में भी आकर पंचर डाले। हमें सभी कौन पंचर डालने वाले, हमें कौन, हमें कौन पंचर 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 पंचर। ಚನ್ನಪಟ್ಟಣದವರು ಪಂಚರ್ ಹಾಕೋರು ಇದ್ ಮಾಡ್ಬಿಟ್ರು ಅಂದ್ರೆ ಎಷ್ಟು ಲಕ್ಷ ರೂಪಾಯಿ ಕಾರ್ ಇದ್ರೇನೆ ಪಂಚರ್ ಆಗ್ಲೇನೆ ಮುಂದೆ ಹೋಗುದು, ಇಲ್ಲಾಂದ್ರೆ ಅಲ್ಲೇ ನಿಂತ್ಕೊಂಡು ಇವನು ಪಂಚರ್ ಹಾಕಿಲ್ಲ ಅಂದ್ರೆ ಪಂಚರ್ ಹಾಕೋರು ಯಾರು ಓಟ್ ಹಾಕ್ತಾನೆ ಅವನೇ ಬರುದು। ನಮ್ಮ ತಾಲೂಕಲ್ಲಿ ಮುಸ್ಲಿಮ್ಗೆ ಯಾರು ಕ್ಯಾಂಡಿಡೇಟ್ ಬಂದು ಹೇಳಿದ್ದಾರೆ ಅವರೇ ವಿನ್ ಆಗುದು। हमारे चन्नपटना ताल्लुक में 16 साल पहले कांग्रेस हुकूमत चले गई थी, आज फिर से 16 साल पहले सीपी योगेश्वर के साथी चाहिए उनके साथ गई। ಎಲ್ಲ ಮುಸ್ಲಿಮ್ಸ್ ಬಂಧುಗಳು ಹಿಂದೂ ಬಂಧುಗಳು ಎಲ್ಲ ಸೇರಿ ಒಗ್ಗಟ್ಟಾಗಿ ವೋಟ್ ಮಾಡಿದೀವಿ, ಯೋಗೇಶ್ವರ್ಗೆ ಗೆಲ್ಸಿದೀವಿ। ಇನ್ನೊಂದು ಸತಿ ಯೋಗೇಶ ಬರೋದು, ಕಂಟಿನ್ಯೂ ಯೋಗೇಶ ಇರೋದಿಲ್ಲ। ಈಗ ನೆಕ್ಸ್ಟ್ ಯಾವ ಎಲೆಕ್ಷನ್ ಇಲ್ಲ, ಅವರ ಮುಖ್ಯ ಈಗ ಅವರು ಸಿಂಪತಿ ವೋಟ್ ತಗೊಳ್ಳೋರು ಲೀಡರ್ ಸಿಪಿ ಯೋಗೇಶ್ವರ್ ಅವ್ರು ಬಿಟ್ರೆ ಬೇರೆ ಯಾರು ಕ್ಯಾಂಡಿಡೇಟ್ ಆಗಕ್ಕೆ ಚಾನ್ಸೇ ಇಲ್ಲ ಚನ್ನಪಟ್ಟಣದಲ್ಲಿ, ಹೌದಾ? ಹೇಳಿ ಸರ್, ಹೇಳಿ ಮಾತು ಹೇಳಿ। ಇದು ಚನ್ನಪಟ್ಟಣ ಜನತೆಯ ಜಯ, ಇದು ಮುಸ್ಲಿಂ ಜಯ। ಯಾಕಂದ್ರೆ ಮುಸ್ಲಿಂ ಕಾರ್ಯಕರ್ತರೆಲ್ಲ JDS ಗೆ ವೋಟ್ ಮಾಡಿದ್ರು। ಕುಮಾರಣ್ಣ ಏನ್ ಹೇಳಿದ್ರು, ಮುಸ್ಲಿಮ್ಸ್ ನನಗೆ ಅನಿವಾರ್ಯ ವೋಟ್ ಹಾಕಿದ್ದು, ಬೇರೆಯವ್ರ ಕ್ಯಾಂಡಿಡೇಟ್ ಇದ್ದಿದ್ರೆ ಸರಿ ನನಗೆ ವೋಟ್ ಹಾಕ್ತಾ ಇರ್ಲಿಲ್ಲ। ಅದು ಎಲ್ಲ ಮುಸ್ಲಿಂ ಜನಾಂಗಕ್ಕೆ ಆ ಮಾತಿಂದ ನೋವಾಗದೆ, ಎಷ್ಟು ಕಷ್ಟಪಟ್ಟವರು JDS ಗೆ ಅಂತ ಮುಸ್ಲಿಮ್ಸು ಕುಮಾರಣ್ಣ ಅರ್ಥ ಮಾಡ್ಕೋಬೇಕು। ಅವ್ರ ಕಾರ್ಯಕರ್ತರು ಎಲ್ಲ ದೊಡ್ಡ ದೊಡ್ಡವರು ಕಾರ್ಯಕರ್ತರು ಬಂದು ಇದು ಮಾಡಿದ್ದಾರೆ। 12 ವರ್ಷ ಮುಂಚೆ ಕಾಂಗ್ರೆಸ್ ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ ಇದ್ದಿದ್ದು, ಈಗ ಸಿಪಿ ಯೋಗೇಶ್ವರ್ ಬಂದ್ರು। ಕಾಂಗ್ರೆಸ್ 16 ವರ್ಷ ಮುಂಚೆನೆ ಇವರೇ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ಯೋಗೇಶ್ವರ್ ಇದ್ರು। ಈಗ ಇವರು ಮತ್ತೆ ಇಲ್ಲ ರಿಟರ್ನ್ ಆಗದೆ ಕಾಂಗ್ರೆಸ್ಗೆ ಬಂದವ್ರೆ, ಮತ್ತೆ ಅವರು ಹೋಯ್ತಾ ಇರ್ಲಿಲ್ಲ। ಬಿಜೆಪಿಗೆ ಹೋಗೋ ಕಾರಣ ನಾವು ಮುಸ್ಲಿಮ್ಸ್ ಅವರು ವೋಟ್ ಹಾಕ್ಲಿಲ್ಲ। ಈಗ ಮುಸ್ಲಿಂ ಬಾಂಧವಗಳು ಯಾರು ಎತ್ಕೊಡ್ತಾರೆ ಅವರೇ ಸದ್ಯ ಬರುದು, ಅವರೇ ಮುಂದೆ ಬರುದು। ಈಗ JDS ಗೆ ಏಟ್ ಆಗಿರೋದು ಸಾಬ್ರದ್ ವೋಟ್ ಬೇಡಿ ಮುಸಲ್ಮಾನ್ಗಳು ಅಂತ ಹೇಳಿದ್ರಲ್ಲ, ಅದು ಅವ್ರಿಗೆ ಏಟು।
ಅವ್ರು ತೋರಿಸ್ತಾರದು ನಾವ್ ಎಂತವ್ರು ಅಂತ. ನಾವು ಹಣ ನಾವು ಪಂಚರ್ ಹಾಕೋರು ಇರ್ಬೇಕು. ಪಂಚರ್ ಹಾಕಿದ್ರೇನೆ ನೀವು ಕೋಟ್ಯಾಂತರ ರೂಪಾಯಿ ಕಾರ್ ತಗೊಂಡ್ರೇನೆ ನಿಂತ್ಕೊಬಿಡ್ತು ಅಂದ್ರೆ ಪಂಚರ್ ಅವನ್ಗೆ ಫೋನ್ ಮಾಡಿಯೋದು. ಕುಮಾರಸ್ವಾಮಿಗೆ ಯಡಿಯೂರಪ್ಪಗೆ ಫೋನ್ ಮಾಡಿಯಲ್ಲ ಬಾ ನನ್ ಕಾರ್ ನಿಂತ್ಕೊಬಿಟ್ಟದೆ ಅಂತ. ಅವ್ನು ಹೇಳುವುದು ಪಂಚರೇ ಆಗುದು.